H16 ನ್ಯೂಸ್ಗೆ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಮ್ಮಾಯ ಮಲ್ಲಪ್ಪ ಜಗತಾವರ್. ಆದ್ಮೇಲೆ ನಮ್ಮ ವಿಜಯೇಂದ್ರ ವರ್ಸಸ್ ಯತ್ನಾಳ್, ವಿಜಯೇಂದ್ರ ವರ್ಸಸ್ ನಮ್ಮ ರಮೇಶ್ ಜಾರಕಿಹೊಳಿ ಗದ್ದಲ ಜೋರು ಶುರು ಆಗಿಬಿಟ್ಟದ. ನಿನ್ನ ಹಿಂದೆ ಇಡು ಮಾತೇ ಇಲ್ಲ. ಅದೇ ಕಾಲಕ್ಕೆ ನಮ್ಮ ಕೇಂದ್ರ ಕೃಷಿ ಸಚಿವರು ಇಲ್ಲೇ ಕರ್ನಾಟಕದಲ್ಲಿ ಸುತ್ತಾಡ್ತಾ ಇದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್, ನಿಮಗೆ ಗೊತ್ತಿರಬಹುದು, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ. ಇದು ಅಲ್ಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಮೋದಿಯವರ ಹಸ್ತಕ್ಷೇಪದಿಂದ ಪಾಪ ಇವತ್ತು ಕೃಷಿ ಮಿನಿಸ್ಟರ್ ಆಗಿದ್ದಾರೆ. ಅವರು ಇಲ್ಲಿ ಬಂದಾಗ ಅವರು ಇಂಟುದಲ್ಲಿ ಇದು ಮಾತಾಡ್ತಾ ಇದರ ಬದಲಾಗಿ ಒಂದಿಷ್ಟು ಇಲ್ಲ ಚುನಾವಣೆ ಆಗೋದಿಲ್ಲ ಅನ್ನುವಂಥ ಮಾತು ಸುಳ್ಳು ಬಿಟ್ಟುಕೊಟ್ಟಿದ್ದಾರೆ. ಅಂದರೆ ಇಲೆಕ್ಷನ್ ಆಗೋದು ಗ್ಯಾರಂಟಿ, ಕಣ ಬೀಳೋದು ಗ್ಯಾರಂಟಿ, ರೆಡಿ ಆಯ್ತು ಕುಸ್ತಿಗೆಲ್ಲ ಅಂತೇಳಿ ಅನಿಸ್ಲಿಕ್ಕೆ ಆಗ್ತದೆ. ಯಾಕಂತಂದ್ರೆ ಇನ್ನು ಯಾರ್ಯಾರು ಎಷ್ಟೆಷ್ಟು ಕಸೋದಾರ ಅನ್ನೋದು ಈಗ ಪರೀಕ್ಷೆ ಮಾಡೋ ಕಾಲದ. ಇದುವರೆಗೆ ಯಾರ್ಯಾರು ಗೆಸ್ ಮಾಡ್ತಾ ಇರ್ತಾರೆ. ನಮ್ಮಂಥವ್ರಂದ್ರೆ 4 ಗೋಡೆಗಳ ಮಧ್ಯದಲ್ಲೇ 4 ಮಂದಿ ಮಾತು ಕೇಳ್ಕೊಂಡು ನಮ್ಮದೇ ಅಂತ ಒಂದು ಅಭಿಪ್ರಾಯ ಬಿತ್ತರಿಸಿ ಬಿಡ್ತಾ ಇರ್ತೀವಿ. ಸರಿಯೋ ತಪ್ಪು ಅಂದಾಗ ಕಣದಾಗ ಗೊತ್ತಾಗುವಂಥದ್ದು. ಇದರಲ್ಲಿ ಯಾರು ಬಲಿಷ್ಠರು, ರಮೇಶ್ ಮತ್ತು ಯತ್ನಾಳರು ಬಲಿಷ್ಠರೋ ಅಥವಾ ವಿಜಯೇಂದ್ರ ಅಂದರೆ ಯಡಿಯೂರಪ್ಪ ಬಲಿಷ್ಠರೋ, ಜನರ ಜೊತೆಗೆ ಯಾರು ಹೆಚ್ಚು ಸಂಪರ್ಕದಲ್ಲಿದ್ದಾರೆ, ಯಾರು ಯಾರಲ್ಲಿ ಗೆಲ್ಲಬಹುದು ಅಂತ ಒಂದು ನಿರ್ಣಾಯಕ ಹಂತಕ್ಕೆ ಬಂದಂಥದ್ದು. ಇವತ್ತು ಕರ್ನಾಟಕ ಅಂದರೆ ಬಿ ಜೆ ಪಿ ರಾಜಕೀಯ ಒಂದು ನಿರ್ಣಾಯಕ, ಅದರಲ್ಲೂ ಒಂದು ಹೊಸ ದಿಶೆ ಅಂತ ಹೊರಟದಂತ. ಇಲ್ಲೇ ಇಬ್ಬರಿಗೂ ಗೆಲ್ಲಲೇಬೇಕಂತ ಅನಿವಾರ್ಯತೆ. ಯಡಿಯೂರಪ್ಪನವರಿಗೆ ತನ್ನ ನಂತರ ತನ್ನ ಸಂತತಿ ಬರಲೇಬೇಕೆನ್ನುವ ಹಠ. ಅದೇ ಕಾಲಕ್ಕೆ ನಮ್ಮ ರಮೇಶ್ ಅವರಿಗೆ ಮತ್ತು ಯತ್ನಾಳರಿಗೆ ಹೇಗಾದ್ರು ಮಾಡಿ ಪರಿವಾರವಾದನ್ನು ದೂರ ಮಾಡಬೇಕು ಅನ್ನುವಂಥ ಹಠ, ಸರಿಸಲೇಬೇಕನ್ನೋಂಥ ಹಠ, ಮನೆಗೆ ಕಳಿಸ್ಲೇಬೇಕನ್ನೋಂಥ ಹಠ. ಈ ಹಠ ಯಾರ್ದು ಯೋಗ ಆಗ್ತದೆ, ಯಾವ್ದು ಹಠಮಾರಿತನ ಆಗ್ತದೆ ಗೊತ್ತಿಲ್ಲ. ಸೋತವರು ಹಠಮಾರಿ ಆಗ್ತಾರೆ, ಗೆದ್ದವರು ಹಠಯೋಗಿಗಳಾಗ್ತಾರೆ. ಇದು ಇತಿಹಾಸ ನಡೆದಂಥದ್ದು. ಹಠಯೋಗ ಅನ್ನೋದು ಹಠಮಾರಿತನ ಅನ್ನೋದು. ಈಗ ಹಠಮಾರಿತನಕ್ಕೋ ಅಥವಾ ಹಠಯೋಗಕ್ಕೋ ಇವರಿಬ್ಬರು ಇಳಿದಿದ್ದಾರೆ. ಇವತ್ತು ಈ ಹಠದಲ್ಲಿ ಗೆಲ್ಲವರು ಯಾರು? ಅದು ಇವತ್ತಿನ ದೊಡ್ಡ ಯಕ್ಷ ಪ್ರಶ್ನೆ. ನೋಡಿದರೆ ಅನ್ನಿಸ್ತದೆ ಎರಡು ಸಮಕುಸ್ತಿ ಅಂತ ಅನ್ನಿಸ್ತದೆ, ಇಬ್ಬರು ಗೆಲ್ಲುವಂಥವ್ರಿಗೂ ಅನ್ನಿಸ್ತದೆ. ಮತ್ತು ಇಲ್ಲಿವರೆಗೆ ಆಂತರಿಕವಾದಂತಹ ಪ್ರಜಾಪ್ರಭುತ್ವ ಈ ದೇಶದ ಯಾವುದೇ ಪೊಲಿಟಿಕಲ್ ಪಾರ್ಟಿಗಳಲ್ಲೇ, ರಾಜಕೀಯ ಪಕ್ಷಗಳಲ್ಲಿ ಇಲ್ಲ ಅನ್ನೋದಷ್ಟ ಸತ್ಯ ಸಂಗತಿ ಆಗಿದೆ. ಆದರೆ ಈ ಸಲ ಮಾತ್ರ ಇಲ್ಲ. ಕರ್ನಾಟಕದಲ್ಲೇ ಮೋದಿ ಮತ್ತು ಶಾರ್ ಅವರು ಮಾತನ್ನು ಮೀರಿ ಅವ್ರು ಗೆರೆ ಹಾಕಿದ್ರು. RSS ಗೆರೆ ಹಾಕಿದ್ರು, ಬೇಡಪ್ಪ ಮೌನಾಗಿರಿ ಸಾಕು ಅಂತೇಳಿ. ಆದರೂ ಅದರ ಮೀರಿ ಇವತ್ತು ನಿಂತದ. ಯಾಕಂತ ಇವತ್ತು ಅರ್ಥ ಆಗ್ತಾ ಇಲ್ಲ. ಹೈಕಮಾಂಡ್ ಸೋಯ್ತಾ ಇವರಿಬ್ಬರ ಮಧ್ಯದಲ್ಲೇ, ಇವರ ಕದನದ ಮಧ್ಯದಲ್ಲಿ ಹೈಕಮಾಂಡ್ ಸೋಯ್ತಾ. ಶಾ ಮತ್ತು ಮೋದಿಯವರು ಸೋತ್ರ. ಇವ್ರ ಮಾತನ್ನು ಕೇಳಲಾರದಷ್ಟು ಎರಡು ಗುಂಪುಗಳು ಇವತ್ತು ಬೆಳೆದು ನಿಂತಿದ್ದಾರೆ. ಇದು ಉತ್ತರ ಸಮಯ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಮೋದಿಯವರ ಬಲಿಷ್ಠ ನಾಯಕತ್ವದಲ್ಲೇ ಹಿಂದಿನ ವಿಧಾನಸಭಾ ಚುನಾವಣೆ ನಡೆದಾಗ BJP ಸೋತಿದ್ದು ನಿಜವಾಗಿಯೂ ಹೈಕಮಾಂಡ್ಗೆ ದೊಡ್ಡ ಆಘಾತ ಆಗ್ಯದ. ಅದಕ್ಕಾಗಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೇ ವಿಜಯೇಂದ್ರಗ ರಾಜ್ಯಾಧ್ಯಕ್ಷ ಅವರೊಬ್ಬನ ಕೈಯಾಗ ಅಂದ್ರೆ ಯಡಿಯೂರಪ್ಪನ ಕೈಯಾಗ ಚುಕ್ಕಾಣಿ ಕೊಟ್ಟ ಎಲೆಕ್ಷನ್ ಮಾಡ್ರಿ ಅಂತ ಹೇಳಿದರು. ಅದು ಗೆಲುವು ಇದು ಪೂರ್ಣ ಪ್ರಮಾಣ ಗೆಲುವು ಆಗಲಿಲ್ಲ, ಈ ಪೂರ್ಣ ಪ್ರಮಾಣ ಸೋಲು ಆಗಲಿಲ್ಲ. ಹೀಗಾಗಿ ಇಬ್ಬರಿಗೂ ವಾದ ಮಾಡೋದು ಅನುಕೂಲ ಆಗಿಬಿಡ್ತು. ಈ ಕಡೆ ಯತ್ನಾಳರು, ಆ ಕಡೆ ವಿಜಯೇಂದ್ರವರು ಇಬ್ಬರು ತಿಕ್ಕಾಡ್ತಾರೆ. ಏನೋ ಆರಿಸ್ ತಂದೀವಿ, 19 ಬಂದು ಇಲ್ಲಿಗೆ ಅದು ಬರ್ತಿರ್ಲಿಲ್ಲ ಅನ್ನುವಂಗೆ ಅವ್ರು ಮಾತಾಡ್ತಾರೆ. ಇಲ್ಲ ನೀವು 25 ಇದ್ದು ನೀವು ಎಕ್ಸಾಮ್ ಎಲ್ಲಿ ತಂದು ಹಚ್ಚಿದ್ರಿ, ಎಷ್ಟು ಕಡಿಮೆ ಮಾಡಿದ್ರಿ ಅಂತ ಇವ್ರು ಅಂತ ಇದ್ದಾರೆ. ಹೀಗಾಗಿ ಒಂದು ವಾಗ್ವಾದ ಶುರುವಾಗಿ ಅದು ಹಾಗೆ ಬೆಳೀತಾ ಹೋಗ್ಬಿಟ್ಟು ಮಾತು ಘರ್ಷಣೆ ಆಗ್ತದಂತ. ಸುಳ್ಳಲ್ಲ ಅದು. ಒಂದು ಮಾತು ಮಾತಾಡಿ ಇನ್ನೊಂದು ಮಾತು ಬರ್ತದೆ. ಈಗ ನೋಡ್ರಿ, ಯಾಕೆ ಬೇಕಾಯ್ತು ರೀ ವಿಜಯೇಂದ್ರ ಅವರಿಗೆ? ಅವ್ರು ಮೌನ ಆಗಿದ್ರು ಹೇಗೋ ಏನೋ. ಯತ್ನಾಳ್ ಮತ್ತು ನಮ್ಮ ರಮೇಶ್ ಅವರು ಹೇಳ್ಬೇಡಪ್ಪ ಹಾಳಾಗಿ ಹೋಗ್ರಿ ಅನ್ನೋಂಗೆ ಏನೋ ಬೇಕಾಗ್ಯದಂತೆ ಅವರು ಮೌನ ಆಗ್ತಾಯಿದ್ರು. ಆದರೆ ಇದೇ ಸಂದರ್ಭದಲ್ಲೇ ನಮ್ಮ ವಿಜಯೇಂದ್ರ ಅವರು ಒಂದು ಸ್ವಲ್ಪ ಸಂಯಮ ತೊಗೊಂಡ್ರೆ ಚೆನ್ನಾಗಿತ್ತು. ಜಾಡಿಸಿಬಿಟ್ರೆ ನೋಡ್ರಿ ಹೋಗಲಿ. ಹಳ್ಳಿಗಳ ನಮ್ಮ ಅಭಿಮಾನಿಗಳಿದ್ದಾರೆ, ಎಚ್ಚರ ಅಡ್ಡಾಡೋದು ಕಷ್ಟ ಆದಿತ್ತು ಅಂತೇಳಿ ಆಗಬೇಕಾಗಿತ್ತು ರೀ. ಬಟ್ ಅದಾದ ತಕ್ಷಣ ಮೂರ್ದ ಸ್ವಭಾವದಲ್ಲಿ ತೀವ್ರವಾದಿ ಆದಂಥ ರಮೇಶ್ ಜಾರಕಿಹೊಳಿ ಅವರು ಮತ್ತಷ್ಟು ತೀವ್ರ ಅವರು. ಜೊತೆಗೆ ಯತ್ನಾಳರಂತೂ ಯಾವಾಗಲೂ ಗಾಳಿ ಬೆಂಕಿ ಇದ್ದಾಗ. ಈಗ ಇಬ್ಬರು ಗಾಳಿ ಬೆಂಕಿದ್ರು, ಯಾರು ಬೆಂಕಿ ಯಾರು ಗಾಳಿ ಗೊತ್ತಿಲ್ಲ. ಚರ ಹೊತ್ತಿ ಹೊರ್ಲಿಕ್ಕೆ ಶುರು ಆಗಿಬಿಟ್ಟದೆ ಇವತ್ತು. ಇದನ್ನು ಸಮಾಧಾನ ಮಾಡೋದು ಚುನಾವಣೆ. ಆದರೆ ಸಮಾಧಾನ ಮಾಡಿಸೋದಿಲ್ಲ ಗೊತ್ತಿಲ್ಲ. ಯಾರು ಗೆದ್ದರೂ ಸಹಿತ ಪೆಟ್ಟು ಬೀಳೋದು ಅಂದರೆ BJP.
ಯಾಕಂದರೆ ಅವರಿಬ್ಬರು ಕೂಡಿ ಹೋಗೋದೇ ಇಲ್ಲ. ಇವತ್ತು ರಮೇಶ್ ಆಯಿತು, ಯತ್ನಾಳ್ ಅವ್ರ ಜೊತೆಗಾರರಾಯ್ತು, ಮತ್ತು ಯಾಕಂದರೆ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು. ಇವರೆಲ್ಲರೂ ಒಂದೊಂದು ರೀತಿಯಿಂದ ಬಿ ಜೆ ಪಿಗೆ ಆಧಾರಗೋಲುಗಳರು ಇವರೆಲ್ಲರೂ ಆಧಾರ. ಜೊತೆಗೆ ಯಡಿಯೂರಪ್ಪರು ಆಧಾರ. ಒಂದು ಸ್ವಲ್ಪ ಯಡಿಯೂರಪ್ಪರ ಪ್ರಭಾವ ಹೆಚ್ಚಿರ್ಬೋದು, ಇಲ್ಲಂತಲ್ಲ. ಆದರೆ ಇವರು ಒಡಕಾಯ್ತಪ್ಪ ಅಂದರೆ ಬಿ ಜೆ ಪಿನಷ್ಟು ವೀಕ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ಮೂಲತಃ ತನ್ನ ಸ್ವಬಲದ ಮೇಲೆ ಇಲ್ಲಿವರೆಗೆ ಅಧಿಕಾರ ಹಿಡಿದಿಲ್ಲ ಬಿ ಜೆ ಪಿ. ಇದು ಭಾಳ ನೆನಪಿಡ್ಬೇಕು ನಾವು. ಹೌದು, 105 ಗೆದ್ದಿದ್ರು. ಆ ರಮೇಶ ಮತ್ತು ಅವ್ರ ಜೊತೆಗಾರಗಳು 17 ಜನರಿಂದ ಗೌರ್ಮೆಂಟ್ ಆಯ್ತಿದ್ದು ಸತ್ಯ, ಇಬ್ಬರೂ ಸತ್ಯ. 105 ಗೆದ್ದಿದ್ದು ಸುಳ್ಳಲ್ಲ, ಇವ್ರು 17 ಮಂದಿ ಹೋಗಿದ್ದು ಏನು ಸುಳ್ಳಲ್ಲ. ಸರ್ಕಾರ ಇದು ನಾನಿನ್ನ ಮಿನಿಸ್ಟರ್ ಮಾಡಿ, ನಾನು ಚೀಫ್ ಮಿನಿಸ್ಟರ್ ಮಾಡಿ, ನೀವು ಗೌರ್ಮೆಂಟ್ ಆದ್ರು ಅಂತ ಹೇಳೋದ್ರಲ್ಲಿ ಏನೂ ಇಲ್ಲ. ಸತ್ಯ ಇಬ್ಬರಿಗೂ ಬೇಕಾಗಿತ್ತು. ಆದರೂ ಇವತ್ತು ಇಬ್ಬರಿಗೂ ಬೇಡ ಆಗಿದೆ, ಒಬ್ಬರು ಟೀಕಾ ಮಾಡ್ತಾಯಿದ್ದಾರೆ. ಮಾಡಿರಿ, ಯಾಕಂತಂದ್ರೆ ವ್ಯಕ್ತಿತ್ವಗಳು ಹೇಗೆ ಗೊತ್ತಾಗುವಂಥವು. ಅದೇನೋ ಆಗಲಿ, ಈ ಚುನಾವಣೆ ಮಾತ್ರ ನಿಶ್ಚಿತವಾಗಿಯೂ ಬಿ ಜೆ ಪಿಗೆ ದೊಡ್ಡ ಹೊಡೆತ. ಕಾಂಗ್ರೆಸ್ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗಟ್ಟಿಮುಟ್ಟದ. ಆದರೂ ಇತ್ತೀಚೆಗೆ ಎಲ್ಲಿಯೂ ಸ್ವಲ್ಪ ತಿಕ್ಕಾಟ ಹಿಡಿದಿದ್ದಾವೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು, ಇನ್ನೊಂದು ಕಡೆ ಸಿದ್ದರಾಮಯ್ಯ ಪ್ಲಸ್ ನಮ್ಮ ಸತೀಶ್ ಅವರು, ಅಲ್ಲಿಯೂ ಕಾಂಗ್ರೆಸ್ ವೀಕ್ ಮಾಡೋ ಪ್ರಯತ್ನ ನಡೆದದು. ಆದರೆ ಅಲ್ಲಿ ಹೈಕಮಾಂಡ್ ಏನೋ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಅಲ್ಲಿ ಕಾಂಗ್ರೆಸ್ಸಿಗೂ ಒಂದು ಸ್ವಲ್ಪ ಬುದ್ಧಿವಂತರು ಕಾಣ್ತಾ ಇದ್ದಾರೆ. ಡಿ ಕೆ ಶಿವರು ಸ್ವತಃ ಬುದ್ಧಿವಂತರು ಕಾಣ್ತಾ ಇದ್ದಾರೆ. ಯಾಕಂದ್ರೆ ಅದು ಆದಷ್ಟು ಬೆಳೆ ಕೊಡ್ತಾ ಇಲ್ಲ. ಅದಿರಲಿ, ನಂತರ ಚರ್ಚೆ ಮಾಡೋದು. ಆದರೆ ಇಲ್ಲಿ ನಡೆದಂಥ ಈ ಘಟನೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಸಮಾಧಾನದ ಬಿ ಜೆ ಪಿಗೆ. ಅಲ್ಲಿ ತಿಕ್ಕಾಟದರೆ ಅಲ್ಲಿ ಏನಾರ ಆಗಬಹುದು ಅಂತೇಳಿ ಅದಿರಲಿ, ಸಮಾಧಾನ ನಂತರ. ಅದು ಇಲ್ಲಿ ಮಾತ್ರ ಈಗ ಚುನಾವಣೆ ಎನ್ನುವಂತಹ ಒಂದು ಗೆರೆಯನ್ನು ಇವತ್ತು ಎಳೆದಿದ್ದಾರೆ ಬಿ ಜೆ ಪಿಗರು. ಅದಕ್ಕೆ ಶಿವರಾಜ್ ಸಿಂಗ್ ಚೌಹಾಣರು ಸುಳಿವು ಕೊಟ್ಟಿದ್ದಾರೆ, ಚುನಾವಣೆ ಆಗ್ತದೆ, ಚುನಾವಣೆ ಮಾಡೋಣ ಅಂತೇಳಿ. ಒಂದು ರೀತಿ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಚುನಾವಣೆ ಆಗಲೇಬೇಕು. ಆಂತರಿಕ ಚುನಾವಣೆಗಳು ಪ್ರತಿಯೊಂದು ಪಕ್ಷದಲ್ಲಿ ಆಗಬೇಕು. ಯಾಕಂದರೆ ಒಬ್ಬ ವ್ಯಕ್ತಿ ಯಾವುದೇ ಪಕ್ಷದಲ್ಲೇ ಡಾಮಿನೇಟ್ ಮಾಡಬಾರ್ದು. ಅದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಆ ದೃಷ್ಟಿ ಇಟ್ಟುಕೊಂಡು ಇದು ಒಳ್ಳೆಯ ಬೆಳವಣಿಗೆ. ಆದರೆ ಬಿ ಜೆ ಪಿ ದೃಷ್ಟಿಯಿಂದ ಇದೊಂದು ದೊಡ್ಡ ಸೆಟ್ಬ್ಯಾಕ್. ಈ ಚುನಾವಣೆ ಆದರೆ ನಂತರ ಕೂಡಿ ಹೋಗ್ತಾರಂತ ಗ್ಯಾರಂಟಿ ಇಲ್ಲ. ಯಾಕಂದರೆ ಸೋತವರು ಯಾವಾಗಲೂ ಅಸಮಾಧಾನತರಾಗಿರ್ತಾರೆ, ತಿಕ್ಕಾಟಿರ್ತದೆ, ಜಗಳ ಇರ್ತದೆ, ನಡೆಯೋದನ್ನು ಅವ್ರು ಮೊದಲಿನ ಒಂದು ಪ್ರೀತಿ ವಿಶ್ವಾಸ ಹೆಂಗೆ ದುಡಿತಾ ಇರ್ತಾರಲ್ಲ ಹಂಗೆ ದುಡಿಲಿಕ್ಕೆ ಹೋಗೋದಿಲ್ಲ, ಸಂಘಟನೆ ಮಾಡಲಿಕ್ಕೆ ಹೋಗೋದಿಲ್ಲ, ವಿಶ್ವಾಸಕ್ಕೆ ಬರಲಿಕ್ಕೆ ಹೋಗೋದಿಲ್ಲ. ವಿಶ್ವಾಸ ಮತ್ತಷ್ಟು ಕಡಿಮೆ ಆಗ್ತಾ ಹೋಗ್ತದೆ. ಹೀಗಾಗಿ ಈ ಚುನಾವಣೆ ಬಿ ಜೆ ಪಿಯ ಪಕ್ಷದ ದೃಷ್ಟಿಯಿಂದ, ಅದರ ಬೆಳವಣಿಗೆ ದೃಷ್ಟಿಯಿಂದ, ಇವತ್ತಿನ ರಾಜಕೀಯ ದೃಷ್ಟಿಯಿಂದ ತಪ್ಪು. ಬಟ್ ಭವಿಷ್ಯದ ರಾಜಕೀಯ ದೃಷ್ಟಿಯಿಂದ ಭಾಳ ಪರ್ಫೆಕ್ಟ್ ಆದಂಥ ಕೆಲಸ ಪ್ರಜಾಪ್ರಭುತ್ವದಲ್ಲಿ ಇರಬೇಕು. ಹೊಂದಾಣಿಕೆ ರಾಜಕಾರಣ ಎಂದೂ ತಪ್ಪು. ನಾವು ನೀವು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಬರ್ತಂದ್ರೆ ಹೆಚ್ಚಿನ ಭ್ರಷ್ಟಾಚಾರ ನಡೀತದಲ್ಲ, ವ್ಯವಸ್ಥೆ ಹಾಳಾಗಿ ಹೋಗ್ತದೆ, ಡಿಕ್ಟೇಟರ್ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ಆ ಎಲ್ಲ ನೆಲೆಯಲ್ಲಿ ಈ ಚುನಾವಣೆಗೆ ನಾವು ಎಲ್ಲರೂ ಬೆಂಬಲ ಸೂಚಿಸಬೇಕಾಗಿದೆ. ಹೂ ಈಸ್ ದ ಇಂಟ್ರೆಸ್ಟೆಡ್ ಇನ್ ದ ಡೆಮೋಕ್ರಸಿ, ದಿಸ್ ಮಸ್ಟ್ ಬಿ ವಿ ರಿಮೆಂಬರ್ ದ್ಯಾಟ್ ಮ್ಯಾನ್. ಚುನಾವಣೆಗಳು ಆಗಲೇಬೇಕು, ಎಲೆಕ್ಷನ್ ಆಗಲೇಬೇಕು ಅಂದಾಗ ಆ ಪ್ರಜಾಪ್ರಭುತ್ವ ಒಂದು ಮೆರಗಿರ್ತದೆ. ಮತ್ತು ಸತ್ಯ ಅಥವಾ ಏನೋ ಬಲ ಇದ್ದಾವೆ ಅಂದರೆ ಮೆಜಾರಿಟಿದವು ಆಡಳಿತ ಮಾಡುವಂಥದ್ದು ಇರ್ತದೆ. ಅದೇನೋ ಆಗಲಿ, ಚುನಾವಣಾ ಹಂತಕ್ಕೆ ಬಂದಂಥದ್ದು ಯಾರು ಗೆಲ್ಬೋದು? ರಮೇಶ್ ಯತ್ನಾಳ್ರ ಬಣ ಗೆಲ್ಬೋದಾ? ಇಲ್ಲ ನಮ್ಮ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಣ ಗೆಲ್ಬೋದಾ? ನೋಡೋಣ, ದಿನಗಳು ಬರ್ತಾ ಇದ್ದಾವೆ. ಆದರೆ ಚುನಾವಣೆ ನಡೆಯುವುದಂತೆ ಇವತ್ತಿನ ಮಟ್ಟಿಗೆ ಹೆಚ್ಚು ಕಡಿಮೆ ಸಿದ್ಧ, ಪರ್ಫೆಕ್ಟಾ ಅಥವಾ ಲಕ್ಕಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. L16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.